ಒಂದೆಡೆ ಕೇಂದ್ರ ಸರ್ಕಾರ ಹಿಂದಿ ಭಾಷೆ ಹೇರುವ ಮೂಲಕ ಪ್ರಾದೇಶಿಕ ಭಾಷೆಗಳ ಅಸ್ತಿತ್ವವನ್ನು ಅಲುಗಾಡಿಸುವುದಕ್ಕೆ ಮುಂದಾಗಿದ್ರೆ ಇತ್ತ ರಾಜ್ಯ ಸರ್ಕಾರ ಪ್ರತ್ಯೇಕ ಧ್ವಜ ಹೊಂದೋದಕ್ಕೆ ಮುಂದಾಗಿದೆ. ಕರ್ನಾಟಕದ ನಾಡ ಧ್ವಜಕ್ಕೆ ಇನ್ನೂ ಅಧಿಕೃತ ಮಾನ್ಯತೆ ದೊರೆಯದ ಕಾರಣ ರಾಜ್ಯ ಸರ್ಕಾರ ಪ್ರತ್ಯೇಕ ಧ್ವಜವನ್ನು ರಚಿಸುವುದಕ್ಕೆ ಆಲೋಚಿಸಿದೆ. ಈ ಸಂಬಂಧ ರಾಜ್ಯದಲ್ಲಿ ಬೇಕು ಬೇಡಗಳ ಹೋರಾಟ ತೀವ್ರಗೊಂಡಿದೆ. ಪ್ರತ್ಯೇಕ ಧ್ವಜ ಮಾನ್ಯಕ್ಕಾಗಿ 9 ಜನರ ಸಮಿತಿ ರಚನೆ. ನಿನ್ನೆಯಿಂದ ರಾಜ್ಯದೆಲ್ಲೆಡೆ ಪ್ರತ್ಯೇಕ ಧ್ವಜದ ಪರ ವಿರೋಧದ ಬೆಂಕಿ ಕಾವೇರಿದೆ. ರಾಜ್ಯ ಸರ್ಕಾರ ಹಳದಿ ಕೆಂಪು ಮಿಶ್ರಿತ ಧ್ವಜವನ್ನ ಅಧಿಕೃತ ನಾಡಧ್ವಜವನ್ನಾಗಿ ಮಾನ್ಯ ಮಾಡಲು 9 ಮಂದಿ ಹಿರಿಯ ಸಾಹಿತಿಗಳ ಸಮಿತಿಯೊಂದನ್ನು ರಚಿಸಿದೆ. ಈ ಸಮಿತಿಯು ಅಧ್ಯಯನ ನಡೆಸಿ ಪ್ರತ್ಯೇಕ ಧ್ವಜದ ಬಗ್ಗೆ ವರದಿ ಸಲ್ಲಿಸಲಿದೆ. ಸಮಿತಿ ರಚಿಸಿದ ತಕ್ಷಣ ಪ್ರತ್ಯೇಕ ಧ್ವಜ ಆಗೇ ಬಿಡುತ್ತಾ ಸಿಎಂ? ಹೌದು, ಪ್ರತ್ಯೇಕ ಧ್ವಜದ ಬಗ್ಗೆ ಸಚಿವ ಸಂಪುಟದಲ್ಲಿ ಸಿಎಂ ಇಂದು ಸಹೋದ್ಯೋಗಿಗಳ ಅಭಿಪ್ರಾಯ ಕೇಳಿದ್ರು. ಈ ವೇಳೆ ಹಿರಿಯ ಸಚಿವರು ಪ್ರತ್ಯೇಕ ಧ್ವಜದ ವಿಚಾರ ಕೈಬಿಡೋಣ, ಇಲ್ಲವಾದ್ರೆ ಚುನಾವಣೆ ವೇಳೆ ಜನ ತಿರುಗಿ ಬೀಳಬಹುದು, ವಿರೋಧಿಗಳಿಗೆ ಲಾಭ ಆಗತ್ತೆ ಎಂದಾಗ ಸಿಟ್ಟಿಗೆದ್ದ ಸಿಎಂ ಗರಂ ಆದ್ರು. ಅಷ್ಟೇ ಅಲ್ಲ, ಸಮಿತಿ ರಚನೆ ಅಂದಾಕ್ಷಣ ಪ್ರತ್ಯೇಕ ಧ್ವಜ ಆಗೇ ಬಿಡುತ್ತಾ ಅಂತ ಗೊಂದಲದ ಹೇಳಿಕೆ ನೀಡಿದ್ರು. ಬಿಜೆಪಿ ಅವರು ಏನು ಹೇಳ್ತಾರೆ, JDSನವರು ಹೇಳ್ತಾರೆ, ಅವರು ರಾಜಕಾರಣಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ಗೊತ್ತಾಯ್ತು, ನಾವು ಇದನ್ನ ಮಾಡಿ ಜೂನ್ ತಿಂಗಳಲ್ಲೇ ಮಾಡಿರೋದು, ಈಗ ನೆನ್ನೆ ಮೊನ್ನೆ ಮಾಡೋದಲ್ಲ. ಜೂನ್ 6ನೇ ತಾರೀಕೆ ಮಾಡಿದ್ದದು ಈ ಸಮಿತಿಯನ್ನು. ಆ ಸಮಿತಿಯವರು ಇನ್ನೂ ವರದಿ ಕೊಟ್ಟಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಸಂವಿಧಾನದಲ್ಲಿ ರಾಜ್ಯ ಅವರದೇ ಆದಂಥ ಒಂದು ಬಾವುಟ ಇಟ್ಕೋಬಾರದು ಅಂತ ಎಲ್ಲೂ ಹೇಳಿಲ್ಲ ಸಂವಿಧಾನದಲ್ಲಿ. ಗೊತ್ತಾಯ್ತಲ್ಲ, ನಾವು ರಾಷ್ಟ್ರಧ್ವಜ ಇದೆಯಲ್ಲ, ಅದು ಎತ್ತರದಲ್ಲೇ ಹಾರಾಟ ಮಾಡ್ತದೆ. ಇನ್ನು ಪ್ರತ್ಯೇಕ ಧ್ವಜದ ವಿವಾದದ ಬಗ್ಗೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್, ಸರ್ಕಾರದ ನಿರ್ಧಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶಿಸಲ್ಲ ಅಂದ್ರು. ಪ್ರತ್ಯೇಕ ಧ್ವಜದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ. ನಾಡಧ್ವಜ ರೂಪಿಸಲು ಸಮಿತಿ ರಚಿಸಿದ್ದಾರೆ. ಸಮಿತಿ ವರದಿ ಬಂದ ನಂತರ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಅಂದ್ರು. That he did not take any decision so far. Only Cultural Ministry has put up a committee to have a details about that things. Let it come. ಒಟ್ನಲ್ಲಿ ಪ್ರತ್ಯೇಕ ಧ್ವಜದ ಮಾನ್ಯಕ್ಕಾಗಿ ಸರ್ಕಾರ ರಚಿಸಿರುವ ಸಮಿತಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅನ್ನೋ ಕುತೂಹಲ ರಾಜ್ಯದ ಜನರಲ್ಲಿ ಮೂಡಿದೆ. ಇದೇ ಬಾವುಟವನ್ನ ಮಾನ್ಯ ಮಾಡುತ್ತಾ, ಇಲ್ಲ ಹೊಸ ಧ್ವಜವನ್ನ ರಚಿಸುತ್ತಾ, ಅಥವಾ ಪ್ರತ್ಯೇಕ ಧ್ವಜವೇ ಬೇಡ ಅನ್ನತ್ತಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.